ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಇಟ್ಬಿಟ್ಟು ಅವ್ರಿಗೆ ಆಗೋದಿಲ್ಲ ಕ್ಲಾಸ್ ಆಗ್ಯಾವ ಇಷ್ಟು ದೊಡ್ಡದು ನೋಡ್ಬೇಕು ನೋಡ್ರಿ ಕಡಬ್ ಮಾಡ್ಲತ್ತೀನಿ ರೊಟ್ಟಿ ಮಾಡಿ ತೆಗೆದ್ಮೇಲೆ ಯಾಕಂದ್ರೆ ಅಲ್ಲಿ ಅವ್ವ ಪುಂಡಿ ಪಲ್ಯ ಮಾಡ್ಯಾಡ್ರಿ ಅದಕ್ಕೆ ನಾನು ಕಡಬ್ ಮಾಡ್ಲತ್ತೀನಿ ನೋಡ್ರಿ ಪುಂಡಿ ಪಲ್ಯ ಇದ್ರೆ ಕಡಬ್ ಮಾಡ್ತೀನಿ ಕಡಬ್ ಹಾಕಿ ಹೆಚ್ಚಿ ಬಿಡ್ತೀನಿ ರೀ ಅದಕ್ಕೆ ಉಳಿ ಹೆಚ್ಚಿ ಕುದಿಲಕ್ಕ ನೋಡಿ ಪಲ್ಯ ಭೀ ರೆಡಿ ಆಗ್ಯದ ಸರಿ ಅಮ್ಮ ತೆಗಿ ಬಿಡಿ ಈಗ ನೋಡ್ರಿ ಫ್ರೆಂಡ್ಸ್ ಬುತ್ತಿ ಕಟ್ಟಕತ್ತೀನಿ ರೀ ಹೊಲಕ್ಕೆ ಬುತ್ತಿ ತೊಗೊಂಡು ಹೋಗ್ತಾರ್ರಿ ಕಬ್ಬು ಕಡಿಲಿಕ್ಕೆ ಬುತ್ತಿ ತೊಗೊಂಡು ಹೊಲ್ಗುತ್ತಾರೆ ಅದಕ್ಕೆ ಈಗ ಬುತ್ತಿ ಕಟ್ಟಬೇಕು ರೊಟ್ಟಿ ಮಾಡಿ ಮತ್ತು ಜೋಳದ ಕಡಬ ದಪ್ಪ ಮೆಣಸಿನ್ಕಾಯಿ ರೀ ಕ್ಯಾಪ್ಸಿಕಮ್ ಅಂತಾರಲ್ರಿ ಅದ್ರ ಪಲ್ಯ ಮಾಡಿದೆವು ಪುಂಡಿ ಪಲ್ಯ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ಯಾಡ್ರಿ ಅವ ಅಂದ್ರೆ ಪುಂಡಿ ಪಲ್ಯ ರೊಟ್ಟಿ ಸಂಗಟದ್ರಿ ಮತ್ತು ಅನ್ನ ಜೊತೆ ಬೇಕಲ್ರಿ ಅದಕ್ಕೆ ಅದು ಕ್ಯಾಪ್ಸಿಕಮ್ ಪಲ್ಯ ಮಾಡ್ಯಾಡ್ರಿ ಕಬ್ಬು ಕಡಿಲಿಕ್ಕೆ ಹೋಗ್ಯಾರ್ರಿ ಅಂದ್ರೆ ಕಬ್ಬು ಇನ್ನೊಂದು ಸ್ವಲ್ಪ ಕಬ್ಬು ಹಚ್ಚದ ರೀ ಅದಕ್ಕೆ ಕಬ್ಬು ತರ್ಲಕ್ಕೆ ಹೋಗ್ಯಾರ ಮರ್ತಕ್ಕೆ ಹೋಗ್ಯಾರ್ರಿ ಕಬ್ಬು ತರಕ್ಕೆ ಅದ್ರ ಸಲಿಯಾಕ ಮರ್ತಕ್ಕೆ ಬುತ್ತಿ ತೊಗೊಂಡು ಹೊಲತ್ತಾರ್ರಿ ಯಜಮಾನ್ರಿಗೆ ಅದಕ್ಕೆ ಬುತ್ತಿ ಕಟ್ಕತ್ತಿ ನೋಡ್ರಿ ಎಲ್ಲರಿಗೆ ಊಟಕ್ಕೆ ಬುತ್ತಿ ಕಟ್ಟಿ ಕೊಡ್ಬೇಕ್ರಿ ಹೊಲಕ್ಕೆ ಅದಕ್ಕೆ ಎಷ್ಟು ಮಂದಿ ಕೇಳ್ಕೊಂಡು ಬುತ್ತಿ ಕಟ್ಟದ್ರೈತೆ ಅಂಥೇಳಿ ಕಟ್ಟಂದ್ರೆ ಯಜಮಾನ್ರು ಮತ್ತು ಬುತ್ತಿ ಕಟ್ಟಕತ್ತೀನಿ 2 ಬುತ್ತಿ ಕಟ್ಬೇಕ್ರಿ ಇನ್ನೊಂದು ಟ್ಯಾಕ್ಟ್ರಿಗೆ ಹೋದವ್ರಿಗೆ ಕಟ್ಟಬೇಕು ಮತ್ತೀಗ ಕಬ್ಬು ಕಡ್ಲಿಕ್ಕೆ ಹೋದವ್ರಿಗೆ ಕಟ್ಟಬೇಕು ಮೊದ್ಲಿಗೆ ಕಬ್ಬು ಕಡ್ಲಿಕ್ಕೆ ಹೋದವ್ರಿಗೆ ಬುತ್ತಿ ಕಟ್ಟಿ ಕೊಡ್ತೀನಿ ರೀ ಅವ್ವ ಅಂತಂದ್ರೆ ಅನ್ನ ಅದು ಎಲ್ಲ ಇಡೋದಾಟೆ ಅವ್ವ ಅಂತಂದ್ರೆ ಅನ್ನ ಅದೆಲ್ಲ ಹಾಕಿ ಹಾಕ್ಯಾಡ್ರಿ ಈಗ ಒಂದು ಬುಟ್ಟಿ ಒಳಗೆ ಸಾರು ಮಾಡ್ಬೇಕಂತ ಅಂದ್ಕೊಂಡೇವ್ರಿ ಆದ್ರೆ ಪುಂಡಿ ಪಲ್ಯ ಆದ್ರೆ ಚಲೋ ಆಗ್ತಾರೆ ಬಿಸಿಲಿನಾಗ ಸಾರಿನಕ್ಕಿಂತನೂ ಪುಂಡಿ ಪಲ್ಯ ಚಲೋ ರೀ ಬಿಸಿಲ್ದಾಗ ಅದ್ರ ಸಲಕ್ಕಂತೇಳಿ ಪುಂಡಿ ಪಲ್ಯ ಮಾಡಿದೇವ್ರಿ ಯಾಕಂತಂದ್ರೆ ಸಾರು ಅಷ್ಟೊಂದು ಈಗ ಬ್ಯಾಸ್ಗೆ ದಿನದಾಗ ಹೋಗಂಗಿಲ್ಲ ರೀ ಪುಂಡಿ ಪಲ್ಯ ಅದು ಇದು ಹಿಂಡಿ ಅದು ಇತ್ತಂದ್ರೆ ರೊಟ್ಟಿ ಚಲೋ ಆಗ್ತದೆ ಅದಕ್ಕೆ ಪುಂಡಿ ಪಲ್ಯ ಮತ್ತು ಅಗಸಿ ಹಿಂಡಿ ಅದು ಕಡ್ದ್ರೈತೆ ಅಂಥೇಳಿ ಪುಂಡಿ ಪಲ್ಯ ಮಾಡ್ಯಾಡ್ರಿ ಅವ್ವ ಮತ್ತು ಅನ್ನೋ ಜೊತೆ ಅಂತೂ ಪುಂಡಿ ಪಲ್ಯ ನಡೆಯಂಗಿಲ್ಲ ರೀ ಅದಕ್ಕೊಂದು ಪಲ್ಯ ಬೇಕು ಅದಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಯಾಳ ಈಗ ರೊಟ್ಟಿಗಳು ಹಾಕ್ಲಿಕತ್ತೀನಿ ರೀ ನಾನು ಎಣಿಸ್ಬಿಟ್ಟು ಅಂದರೆ ಎಷ್ಟು ಮಂದಿರ ನೋಡಿಕೊಂಡು ಅದ್ರ ತಕ್ಕಂಗೆ ರೊಟ್ಟಿ ಹಾಕ್ಬೇಕಲ್ರಿ ಅದಕ್ಕೆ ಈಗ ರೊಟ್ಟಿ ಹಾಕಿದೆ ನಂತರ ಬಳಸ್ಕೊಟ್ಟಾಡ್ರಿ ಅವ ಮತ್ತು ಗಂಗಾಳಗಳದೆಲ್ಲ ತೊಳೆದಿಟ್ಕೊಂಡಾಳ ಬುತ್ತಿ ಕಟ್ಲಕ್ಕೆ ಏನೇನು ಬೇಕು ಅದೆಲ್ಲ ನಮ್ಮ ಸಮೃದ್ಧಿ ಅಂತ ಇಲ್ಲಿ ಹೊರಗೆ ಆಟ ಆಡ್ಲಿಕ್ಕತ್ತಾಡ್ರಿಕಿನು ಅದು ಬಿಡು ಆಟ ಬಿಡು ಇರ್ಲಕ್ಕ ಬಿಡು ಮುರಿತದ ಬಿಡು ಈಗ ನಾನು ಇದು ಕ್ಯಾಪ್ಸಿಕಮ್ ಪಲ್ಯ ಅಂದಲ್ರಿ ಅದು ಅನ್ನ ಜೊತೆ ಬೇಕಲ್ರಿ ಅದಕ್ಕೆ ಇದೊಂದು ಡಬ್ಬದ ಹಾಕ್ಲತ್ತೀನಿ ರೀ ಕೇಟ್ಲಿ ಅದು ಎಲ್ಲ ಅಷ್ಟು
ಹಿಂಗೆ ಬುತ್ತಿ ಅದು ಕಟ್ಕೊಡ್ತೇವಲ್ರಿ ಹೊಲಕ್ಕೆ ಅದು ಹೋತಾರಲ್ರಿ ಅಲ್ಲೇ ಬಿಟ್ಟು ಬಂದ್ರಪ್ಪ ಅಂತಂದ್ರೆ ಹೊಲ್ದಾಗ ಕಳೆದ ಬಿಡ್ತಾವ್ರಿ. ಹೊಲದಾಗ ಊಟ ಮಾಡಿ ತಳಗದು ಇಟ್ಬಿಟ್ರೆ ಅಂತಂದ್ರೆ ಏನಾರ ಬಂದು ಒಯ್ದು ಬಿಡ್ತಾವ್ರಿ ಬುತ್ತಿಗಳು. ಹಾಗಾಗಿ ಅರ್ಧ ಕೇಟ್ಲಿಗಳದೆಲ್ಲ ಇದಾಗ್ಬಿಡ್ತಾವೆ. ಅದಕ್ಕೆ ಕೇಟ್ಲಿ ಇರಲಿಲ್ಲ, ಇದೊಂದು ಪ್ಲಾಸ್ಟಿಕ್ ಡಬ್ಬದಾಗ ಕ್ಯಾಪ್ಸಿಕಮ್ ಪಲ್ಯ ಹಾಕ್ಲತ್ತೀನಿ ರೀ. ಯಾಕಂದ್ರೆ ಒಂದು ಸ್ವಲ್ಪ ಅನ್ನ ಜೊತೆ ಅಂತೇಳಿ ತೆಳುವಾಗಿ ಮಾಡೋದಲ್ರಿ. ಟಿಫನ್ ಡಬ್ಬದಾಗ ಚೆಲ್ಲಿ ಬಿಡ್ತಿತ್ತು ರೀ ಅದು ಒಯ್ಯೋ ತನಕ. ಅದಕ್ಕೆ ಈ ರೀತಿ ಡಬ್ಬದೊಳಗೆ ಇದು ಪಲ್ಯ ಹಾಕ್ಲತ್ತೀನಿ ರೀ. ಪುಂಡಿ ಪಲ್ಯ ಅಂತಂದ್ರೆ ಅವ ಟಿಫನ್ ಡಬ್ಬಕ್ಕೆ ಹಾಕ್ಯಾಡ್ರಿ. ಪುಂಡಿ ಪಲ್ಯ ಅಂತೂ ಏನು ಚೆಲ್ಲಂಗಿಲ್ಲ, ಏನಿಲ್ಲ ರೀ. ಎಷ್ಟೋ ದೂರ ಇದ್ರೂ ಚೆಲ್ಲಂಗಿಲ್ಲ, ಮತ್ತು 2 ದಿನ ತನಕ ಇಟ್ಟರು ಕೆಡಂಗಿಲ್ಲ ರೀ ಪುಂಡಿ ಪಲ್ಯ. ಹಂಗಂತೇಳಿ ಪುಂಡಿ ಪಲ್ಯ ಮಾಡಿರೋದ್ರಿ. ಬ್ಯಾಸಿಗೆ ಒಳಗೆ ನಾವು ಮುಂಜಾನೆ ಮಾಡಿದ ಪಲ್ಯನ ಸಂಜೆ ತನಕ ಒಂದೊಂದು ಸರ್ತಿ ನಿಂದ್ರಂಗಿಲ್ಲ ರೀ. ಹಾಗಾಗಿ ಪುಂಡಿ ಪಲ್ಯ ಆದ್ರೆ ಚಲೋ ರೀ. ಯಾಕಂದ್ರೆ ಬಿಸಿಲ್ನಾಗ ತೊಗೊಂಡು ಹೋಗ್ತಾರೆ ರೀ. ಟೈಮ 12:30 ಆಗ್ಯದ್ರಿ. ಈಗ ನಡ್ದಾರ ಬಿಸಿಲ್ನಾಗ ಬುತ್ತಿ ಒಯ್ಯಂತ್ರ ಸುಮ್ಮನೆ ಎಲ್ಲಿ ಅಂಥೇಳಿ ಪುಂಡಿ ಪಲ್ಯ ಮಾಡಿದ್ದೇವೆ ರೀ. ಈಗ ಒಂದಿಟ್ಟು ಅಗಸಿ ಹಿಂಡಿ ಕಟ್ಟೀನಿ ರೀ ಒಂದಿಷ್ಟು ಪ್ಲಾಸ್ಟಿಕ್ ಕವರ್ನಾಗ. ಅನ್ನದ ಬುಟ್ಟಿ ಇಟ್ಟು ಅದಕ್ಕೆ ಕವರ್ನಾಗ ಅಗಸಿ ಹಿಂಡಿದೆ ರೀ. ಈಗ ಅನ್ನದ ಬುಟ್ಟಿ ಇಟ್ಟು ಅದ್ರ ಮ್ಯಾಗ ಪುಂಡಿ ಪಲ್ಯ ಟಿಫನ್ ಇಟ್ಟೀನಿ ರೀ. ಅದು ಕ್ಯಾಪ್ಸಿಕಮ್ ಪಲ್ಯದ ಟಿಫನ್ ಅಂತಂದ್ರೆ ಕಡಾಕ್ ಇಟ್ಟೀನಿ ರೀ. ಅದು ಯಾಕಂತಂದ್ರೆ ಇದ್ರೊಳಗೆ ಅಂತಂದ್ರೆ ಬುತ್ತಿ ಕಟ್ಟಕ್ಕೆ ಬರಂಗಿಲ್ಲ ರೀ. ಅದ್ರಸ್ಲಾಕ ಅದು ಕಡಾಕಿಟ್ಟು ಇದಕ್ಕೊಂದು ಗಂಗಾಳ ಹಾಕಿ ಬುತ್ತಿ ಕಟ್ಕೊಡಕತ್ತೀನಿ ರೀ. ನೋಡಿರಿ ನಮ್ಮದು ಕೆಲಸ ಇಷ್ಟೆಲ್ಲ ಇರ್ತದೆ ರೀ. ಹೊಲಕ್ಕೆ ಹೋಲಕತ್ರ ಅಂತಂದ್ರೆ ಇಷ್ಟೆಲ್ಲ ಬುತ್ತಿ ಮಾಡಿ ಕಟ್ಟೋದು ಮಾಡೋದು ಇದೆಲ್ಲ ಕೆಲಸ ನೋಡಿರಿ. ಮನ್ಯಾಗಿದ್ದರೆ ಆರಾಮ್ರಿ. ಹೊಲದೊಳಗೆ ಕೆಲಸ ನಡೀತಂತಂದ್ರೆ ಮುಗೀತು ರೀ. ಇಷ್ಟ ರೀ ಬುತ್ತಿ ಕಟ್ಟೋದ್ರಿ. ಅದಕ್ಕೆ ಈ ಕಬ್ಬಚ್ಚದಾಗ ತಕರಿ ಆಯ್ತು. ಇವತ್ತೊಂದು ದಿವಸ ಆದ್ರೆ ಇನ್ನೊಂದು ದಿನ 2 ದಿನ ಆತು ರೀ ಕಬ್ಬಚ್ಚದ. ಅಲ್ಲಿ ತನಕ ಇಷ್ಟ ಅಡುಗೆ ಮಾಡೋದು ಬುತ್ತಿ ಕಟ್ಟೋದು ಇದ್ದೇ ಒಂದಿನ ಆಗ್ಬಿಡುತ್ತೆ. ಹಾಗಾಗಿ ನನಗೆ ಯಾವುದೇ ರೀತಿ ರೆಸಿಪಿಗಳೆಲ್ಲ ಮಾಡಿ ಹಾಕೋಕ್ಕಾಗಲ್ಲ ರೀ. ಯಾಕಂದ್ರೆ ಟೈಮ ಸಾಲಂಗಿಲ್ಲ ರೀ. ಈಗ ಬುತ್ತಿ ಕಟ್ಕೊಟ್ಟು ಮತ್ತು ಬಟ್ಟೆ ಅದು ಒಗದು ಲೈಟ್ ಬರ್ತಾವೆ, ಮತ್ತು ಇಲ್ಲಿಗೆ ಮನೆ ಬೆಳಕಿನ ಕಬ್ಬಿಗೆ ನೀರು ಬಿಡ್ಬೇಕು ರೀ. ಹಾಗಾಗಿ ನನಗೆ ಟೈಮ್ ಸಾಲೋದಕ್ಕೆ ಯಾವುದೇ ರೀತಿ ರೆಸಿಪಿ ಮಾಡ್ಲಿಕ್ಕೂ ಆಗಲ್ಲ ರೀ. ಬಳಿ ಒಂದು ಹೋಗ್ಯಾವ, ಅದಕ್ಕೆ ಗೋಟ್ ಹಾಕೊಂಡಿದ್ದು. ಒಂದು ಕೈದಾಗ ಹೋಗ್ಯಾವ, ಒಂದು ಕೈದಾಗ ಹಂಗ್ಯಾವ. ಅದಕ್ಕೆ ಮನ್ಯಾಗ ಗೋಟಿದ್ದು ರೀ. ಅದ ಗೋಟನ್ನ ಹಾಕ್ಕೊಂಡಿದ್ದೀನಿ. ಬಿಸಿಬಿ ಒಳಗೆ ಬುತ್ತಿ ಇಟ್ಟೀನಿ. ಮತ್ತು ಅದು ಪಲ್ಯದೊಂದು ಡಬ್ಬ ಐತಲ್ರಿ, ಅದೊಂದು ಇಲ್ಲೇ ಸೈಡಿಗೆ ಇಟ್ಬಿಡ್ತೀನಿ. ಪುಂಡಿ ಪಲ್ಯ ಇದ್ಮೇಲೆ ಪುಂಡಿ ಪಲ್ಯ ಜೊತೆ ಉಳ್ಳಾಗಡ್ಡಿಗಳು ಇರ್ಬೇಕು ರೀ ಚಲೋ. ಅದಕ್ಕೆ ನಮ್ಮ ಸಮ್ಮ 1-2 ಉಳ್ಳಾಗಡ್ಡಿಗಳು ಬಿ ತಂದು ಕೇಸಿ ಹಾಕಪ್ಪ ಅಂತಂದಿನಿ ಅವನಿಗೆ ಬಿಸಿಬಿದಾಗ. ಈಗ ಮತ್ತೆ ಟ್ಯಾಕ್ಟ್ರ್ ನಡ್ಸೋರಿಗೆ ಬುತ್ತಿ ಕಟ್ಕೊಡಕತ್ತೀನಿ ರೀ. ಈಗ ಅದೊಂದು ಕಡೆ ಕಟ್ಕೊಡ್ತೀನಿ ರೀ ಕಡೆ. ಯಾಕಂದ್ರೆ ಟ್ಯಾಕ್ಟ್ರ್ ನಡ್ಸೋರು ಇಲ್ಲೇ ನಡ್ಸಕತ್ತಾರ. ಕಬ್ಬು ತರ್ಕಂತಂದ್ರೆ ಯಜಮಾನ್ರು ಹೋಗ್ಯಾರ ರೀ. ಅವ್ರೊಂದು ಟ್ಯಾಕ್ಟ್ರ್ ತೊಗೊಂಡು ಹೋಗ್ತಾರೆ ರೀ ಅವರು. ಕಡಿಲಿಕ್ಕಂತಂದ್ರೆ ಮುಂಜಾನೆ ಹೋಗ್ಯಾರ ಅವರು 8 ಗಂಟೆಗನ. ಈಗ ಯಜಮಾನ್ರು ಬುತ್ತಿ ತೊಗೊಂಡು ಟ್ಯಾಕ್ಟ್ರಿ ತೊಗೊಂಡು ಈಗ ಹೋಲತ್ತಾರೆ ರೀ ಅವರು. ಈ ಕಡೆ ಒಂದು ಬುತ್ತಿ ಕಟ್ಟಿ ಕೊಡ್ತೀನಿ ರೀ. ನೋಡಿರಿ ನಮ್ಮ ಮನೆಯೊಳಗಿನ ಕೆಲಸ ಅಂತಂದ್ರೆ ಒಂದಿನ ಕೆಲಸ ಅಂತಂದ್ರೆ ಇಷ್ಟೆಲ್ಲ ಇರ್ತದೆ. ಮತ್ತೀಗ ಇದೆಲ್ಲ ಮುಗಿಸ್ಕೊಂಡು ಹೊಲಕ್ಕೆ ನೀರು ಬಿಡ್ಲಿಕ್ಕೆ ಹೋಗ್ಬೇಕು ರೀ. ಲೈಟ 11ಕ್ಕೆ ಬಂದು ಅಂದ್ರೆ ಫುಲ್ ಬಿಸಿಲಿನಾಗ ನೋಡಿರಿ. ನಮ್ಮಂತರ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಆದಷ್ಟು. ಯಾಕಂತಂದ್ರೆ ನಮ್ಗೆ ಅಲ್ಲಿ ಇಲ್ಲಿ ಹೋಗಿ ಬ್ಲಾಗಿಂಗ್ ಮಾಡೋದಂತ ಆಗಂಗಿಲ್ಲ ರೀ. ನಮ್ದು ಇದೆ ನೋಡಿರಿ ಹೊಲದೊಳಗಿನ ಕೆಲಸ, ಮತ್ತು ಹೊಲದೊಳಗೆ ಏನೇನು ಮಾಡ್ತೇವೆ ಏನೇನಿಲ್ಲ ಪ್ರತಿಯೊಂದನ್ನು ಇದನ್ನು ಶೇರ್ ಮಾಡ್ಕೊತೀನಿ ರೀ. ರೆಸಿಪಿ ಶೇರ್ ಮಾಡ್ಕೊತೀನಿ ರೀ. ಆದ್ರೆ ನನಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ರೆಸಿಪಿ ಮಾಡ್ಬೇಕು ಅನ್ನೋಷ್ಟು ಹೊತ್ತಾಗಿ ಬಿಡ್ತಾರೆ. ಅಲ್ಲಿಂದ ಫೋನ್ ಗರಮ್ ಆಗಿಬಿಡುತ್ತೆ. ಹಂಗಾಗಿ ಯಾವುದೇ ರೀತಿ ರೆಸಿಪಿ ಮಾಡೋಕೆ ಟೈಮ್ ಸಾಲಾಗಿದ್ರೆ ನನಗೆ ಆದಷ್ಟು ಜಲ್ದಿ ರೆಸಿಪಿನೂ